ವಿಚಾರವಾಗಿ ಸಾಕಷ್ಟು ಷಡ್ಯಂತ್ರ ನಡೀತಾ ಇದೆ ಅಂತ ನೀವು ಹೇಳಿದ್ದೀರಿ. ಅದ್ರ ಜೊತೆಗೆ SIT ರಚನೆ ಮಾಡಿರುವಂಥದ್ದು ನನ್ನ ಮೇಲಿದ್ದಂತಹ ಕಳಂಕವನ್ನು ಈಗ ಕಡಿಮೆ ಆಗಿದೆ ಅಂತ ಹೇಳಿ ನಾನು ನಿನ್ನೆ ಮಾತಾಡಿದ್ದೀನಿ. ಅವರು ರಿಪೋರ್ಟ್ ಬರಲಿ, ನಾನು ಟಿವಿಲಿ ಏನು ಸ್ಟೇಟ್ಮೆಂಟ್ ಆಗಿದೆ ಅದ್ರ ವಿಚಾರ ಬಗ್ಗೆ ತಾವೇನು ಪ್ರಚಾರ ಮಾಡಿದ್ರಿ ಅದ್ರ ಬಗ್ಗೆ ಎಲ್ಲ ನಾನು ನೋಡಿದೆ. ಈಗ ಇನ್ನು ನನಗೆ ಫೈನಲ್ ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಮಾತಾಡೋದು ಅರ್ಥ ಇಲ್ಲ. ರಾಜಕೀಯವಾಗಿ ಯಾರು ಬೇಕಾದ್ರೂ ಮಾತಾಡ್ಬೋದು, ಬಟ್ ನಾನು ಮಾತಾಡ್ಬೇಕಾದ್ರೆ ಸರ್ಕಾರ ಒಬ್ಬ ಪ್ರತಿನಿಧಿ ಆಗಿರೋದ್ರಿಂದ ಇಲ್ಲ ಹೋಮ್ ಮಿನಿಸ್ಟ್ರು ಇಲ್ಲ ಚೀಫ್ ಮಿನಿಸ್ಟ್ರು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಮಾಡ್ತೀನಿ. ರಿಪೋರ್ಟ್ ಬಂದು ಆಮೇಲೆ ಮಾತಾಡ್ತೀನಿ. ಬಟ್ ವಾಸ್ತವಾಂಶ ಏನು ಅಂತ ಜನಕ್ಕೆ ಅರಿವು ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ. ಸರ್, ಈಗ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ವಜಾಗಿದ್ರು ಕೂಡ ಸರ್ಕಾರದ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ತೀರಾ? ಬೇಡ, ಅದು ನಮಗೆ ಸುಪ್ರೀಂ ಕೋರ್ಟ್ ಆಗಿದ್ದು ಗೊತ್ತು, ಕೇಸ್ ಹೋಗಿದ್ದು ಗೊತ್ತು, PL ಹಾಕಿದ್ದು ಗೊತ್ತು, PL ನಡೀರಿ ಅಲ್ಲೇ ಲೋಕಲಲ್ಲಿ ಹೋಗಿ ಅಂತ ಅವ್ರು ಬೈಕ್ ಕಳಿಸಿದ್ದು ಗೊತ್ತು, ಅದೆಲ್ಲ ನಮ್ಗೆ ಗೊತ್ತಿದೆ. ಅದು ಬಟ್ ಅದನ್ನು ಯಾರನ್ನು ಸುಪ್ರೀಂ ಕೋರ್ಟ್ ಆಗಿದೆ ಅಂತ ಯಾರು ಹೇಳ್ಕೊಡಲ್ಲ. ಬುರ್ಡೆನ ಎತ್ಕೊಂಡೋಗಿ ಡೆಲ್ಲಿಗೂ ಎತ್ಕೊಂಡೋಗೋದು ಬುರ್ಡೆನ, ಅದು ಕೂಡ ನಮಗೆ ಮಾಹಿತಿ ಇದೆ. ಬಟ್ ಅದನ್ನು ನಾವು ಅಧಿಕೃತವಾಗಿ ಡಿಪಾರ್ಟ್ಮೆಂಟ್ ಅವರೇ ನಮಗೆ ನೋಡಿ ಇದನ್ನು ತಿಳಿಸಿದ್ರು.